ಊರಿಗೆ ಹೊರಟವಳನ್ನ ರೇಪ್ ಮಾಡಿ ಕೊಂದು ಹಾಕಿದ್ದಾನೆ ಪಾಪಿಯು. ನಿನ್ನೆಂತ ಪ್ರಿಯಕರ ಆಗ್ತಾನ್ರಿ. ಕಳೆದ 2 ದಿನಗಳಿಂದ ಆಕೆಯ ಮೊಬೈಲ್ ಸ್ವಿಚ್ ಆಫ್ ಆಗಿದೆ. ಊರಿಗೆ ಹೋಗ್ತೀನಿ ಎಂದವಳು ಮನೆಗೂ ಕೂಡ ಬಂದಿರಲಿಲ್ಲ. ಸೊ ನಾಪತ್ತೆ ಬಗ್ಗೆ ದೂರು ಕೊಡೋಕೆ ಹೆತ್ತವರು ಬಂದಾಗ ಶಾಕ್ ಅವರಿಗೆ. ವರ್ಷಿತ ಕೊಲೆ ವಿಚಾರವನ್ನು ತಿಳಿದು ಪೋಷಕರಿಗೆ ಆಘಾತ. ಅಲ್ಲಿ ತನಕ ಗೊತ್ತಿಲ್ಲ ಅವ್ರಿಗೆ. ಅರೆಬರೆ ಸುಟ್ಟ ಸ್ಥಿತಿಯಲ್ಲಿ ವರ್ಷಿತಾಳ ಶವ ಪತ್ತೆಯಾಗಿತ್ತು. ಅರೆಬರೆ ಸುಟ್ಟ ಸ್ಥಿತಿಯಲ್ಲಿ ಊರಿಗೆ ಹೊರಟವಳನ್ನ ರೇಪ್ ಮಾಡಿ ಕೊಂದು ಹಾಕಿದ್ದಾನೆ ಪಾಪಿ. ಕಳೆದ 2 ದಿನಗಳಿಂದ ಆಕೆಯ ಮೊಬೈಲ್ ಕೂಡ ಸ್ವಿಚ್ ಆಫ್ ಆಗಿತ್ತು. ನೋಡಿ, ಚಿತ್ರದುರ್ಗದಲ್ಲಿ ಈ ಅಂಬೇಡ್ಕರ್ ಮೆಟ್ರಿಕ್ ನಂತರದ ಹಾಸ್ಟೆಲ್ನಲ್ಲಿ ಸೆಕೆಂಡ್ BA ಓದ್ತಾ ಇದ್ಲು ವರ್ಷಿತಾ. ಈಕೆ ಈ ತಲೆ ಕೆಟ್ಟ ಆ ಹುಡುಗ ಏನಿದ್ದಾನೆ ಆತನನ್ನ ಪ್ರೀತಿ ಮಾಡ್ತಾ ಇದ್ಲು. ಇಬ್ಬರ ನಡುವೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ. ಯಾವ ವಿಚಾರಕ್ಕೆ ಅಂತ ಗೊತ್ತಿಲ್ಲ. ಆಕೆ ಬೇರೊಬ್ಬನನ್ನ ಪ್ರೀತಿ ಮಾಡ್ತಾ ಇದ್ಲಂತೆ. ಅದಾದ್ಮೇಲೆ ಮನೆಗೆ ಹೋಗ್ತೀನಿ ಸರ್, ನನಗೆ ರಜೆ ಕೊಡಿ ಅಂತ 2 ದಿನದ ಲೀವ್ ಲೆಟರ್ ಅನ್ನು ಅಪ್ಲೈ ಮಾಡಿ ಆಕೆ ಹೊರಟ್ಲು. ಅದಾದ್ಮೇಲೆ ಆಕೆಯ ರೇಪ್ ಆಗಿ ಆಕೆ ಇದೀಗ ಅರೆಬೆರೆ ಬಂದಂತಹ ಸ್ಥಿತಿಯಲ್ಲಿ ಆಕೆಯ ಜೀವ ಹೋಗಿರುವ ಬಾಡಿ ಪತ್ತೆಯಾಗಿದೆ. ನಮಗೆ ಗೊತ್ತು, ಇಲ್ಲಿ ಬಂದಾಗ ಹಿಂಗೆ ಆಗೈತೆ ಅಂತ ನಮ್ಮ ಮಗಳಂತ ಫೋನ್ ಮಾಡೋದಕ್ಕೆ ಬಂದಿದ್ದೀವಿ ನಾವು ಪೊಲೀಸನಿಂದ. ನಮಗೆ ನ್ಯಾಯ ಬೇಕಷ್ಟೇ. ನನ್ನ ಮಗಳು ಹಿಂಗೆ ಆಗಿರೋದು ಇನ್ನು ಯಾವ ಮಕ್ಕಳಿಗೂ ಹಿಂಗೆ ಆಶಿಷ ಹೆಣ್ಮಕ್ಳಿಗೆ ಈ ಥರ ಆಗಬಾರ್ದು. ನಮಗೆ ನ್ಯಾಯ ಬೇಕು ಅಷ್ಟೇ ಸರ್. ನಾವೇನು ಹೇಳೋಕ್ಕೆ ನಮಗೆ ನ್ಯಾಯ ಬೇಕು. ನಮಗೆ ನನ್ನ ಮಗಳಿಗೆ ಈ ಸ್ಥಿತಿ ಮಾಡೋರಿಗೆ ಶಿಕ್ಷೆ ಆಗ್ಬೇಕು ಅಷ್ಟೇ. ನಮಗೆ ಪೊಲೀಸ್ ಹಿಂಗೆ ಒಂದು ಡೆಡ್ ಬಾಡಿ ಬಂದು ಬಿದ್ದಿದೆ, ಬರೀ ನಿಮ್ಮ ಮಗಳು ಏನಾದ್ರು ಗುರ್ತೀರಿ ಅಂತ ಕರೆದಾರೆ ಅಷ್ಟೇ. ನಮ್ಮ ಮಗಳು ನೋಡಿಸಿದ್ದು ಎಲ್ಲ ಸುಟ್ಟು ಬರೀ ಬೆತ್ತಲಲ್ಲಿದೆ ಅಂತ ಫೋಟೋದಲ್ಲಿ ನೋಡಿದೆ ಅಷ್ಟೇ. ನಾನು ಡೈರೆಕ್ಟಾಗಿ ನೋಡಿಲ್ಲ ಸರ್. ನಮ್ಮ ಮಕ್ಕನೇ ತೋರಿಸಿಲ್ಲ ನಮಗೆ. ಮೊಬೈಲಲ್ಲಿ ಹುಡುಗರು ತೋರಿಸಿ ನೋಡಿದ್ವಿ. ಈಗ BK ಓದ್ತಾರೆ ಸರ್, ಇಲ್ಲಿ ಹಾಸ್ಟೆಲಲ್ಲಿ ಹಾಕಿರೋದು ನಾವು ಸರ್. ನಮಗೆ ನ್ಯಾಯ ಬೇಕು. ಈ ಥರ ಯಾರು ಮಾಡಿದ್ದಾರೆ ಅವ್ರಿಗೆ ಶಿಕ್ಷೆ ಬೇಕು. ಈ ಥರ ಇನ್ನೊಂದ್ಸತಿ ಯಾವ ಹೆಣ್ಮಕ್ಳಿಗೆ, ಬಡವ್ರ ಹೆಣ್ಮಕ್ಳಿಗೆ ಈ ಥರ ಆಗಬಾರ್ದು. ನಮಗೆ ಗೊತ್ತಿಲ್ಲ. ನಮಗೆ ಹಾಸ್ಟೆಲ್ ಹಾಕಿರೋದು ನಮಗೆ ಗೊತ್ತು. ಇಲ್ಲಿ ಬಂದಾಗ ಹಿಂಗೆ ಆಗೈತೆ ಅಂತ ನಮ್ಮ ಮಗಳಂತ ಫೋನ್ ಮಾಡೋದಕ್ಕೆ ಬಂದಿದ್ದೀವಿ ನಾವು ಪೊಲೀಸನಿಂದ. ನಮಗೆ ನ್ಯಾಯ ಬೇಕು ಅಷ್ಟೇ. ನನ್ನ ಮಗಳು ಹಿಂಗೆ ಆಗಿರೋದು ಇನ್ನು ಯಾವ ಮಕ್ಕಳಿಗೂ ಹಿಂಗೆ ಆಶಿಷ ಹೆಣ್ಮಕ್ಳಿಗೆ ಈ ಥರ ಆಗಬಾರ್ದು. ನಮಗೆ ನ್ಯಾಯ ಬೇಕು ಅಷ್ಟೇ ಸರ್. ನಾವೇನು ಹೇಳೋಕ್ಕೆ ನಮಗೆ ನ್ಯಾಯ ಬೇಕು. ನಮಗೆ ನನ್ನ ಮಗಳಿಗೆ ಈ ಸ್ಥಿತಿ ಮಾಡೋರಿಗೆ ಶಿಕ್ಷೆ ಆಗ್ಬೇಕು ಅಷ್ಟೇ. ನಮಗೆ ಪೊಲೀಸ್ ಹಿಂಗೆ ಒಂದು ಡೆಡ್ ಬಾಡಿ ಬಂದು ಬಿದ್ದಿದೆ. ಆಗಬಾರದು. ನನ್ನ ಮಕ್ಕಳಿಗಾಗ ಪರಿಸ್ಥಿತಿ ಯಾವ ಮಕ್ಕಳಿಗಾಗಬೇಕು. 3 ಜನ ಮಕ್ಕಳು ಸರ್. 3 ಜನ ಮಕ್ಕಳು ಹಾಸ್ಟೆಲ್ ಹತ್ರ ನೋಡಲು ಹಳೆ ದೊಡ್ಡ ಮಗಳು ಸಹ ಡಿಗ್ರಿ ಮಾಡ್ತಿದ್ಲು ಸರ್. ಅದಾಗಿ ಯಾರ ಕೊಲೆ ಮಾಡಿ ಹಾಕಿದ್ದಾರೆ ಸರ್. ಮಗಳನ್ನ ಯಾರ ಕೊಲೆ ಮಾಡಿ ಹಾಕಿದ್ದಾರೆ. ನನ್ನ ಮಗಳಿಗೆ ನ್ಯಾಯ ಧರಿಸ್ಕೊಡ್ಬೇಕು. ನನ್ನ ಮಗಳು ನನಗೆ ಕೊಡ್ಬೇಕು ಸರ್. ನನ್ನ ಮಗಳು ನನಗೆ ಕೊಡಬೇಕು. ನನ್ನ ಮಗಳು ಹಾಸ್ಟೆಲ್ ಹತ್ರ ಹಾಸ್ಟೆಲ್ ಹತ್ರ ಬಿಟ್ಟರೆ ಇಂಥದ್ದೇನು ಸಹ ಮಾಡೋದು. ನನ್ನ ಮಗಳು ಓದ್ಲಿ ಅಂತ ಬಿಟ್ಟಿದ್ದಕ್ಕೆ ನನ್ನ ಮಗಳನ್ನೇ ಕಳ್ಕೊಂಡಲ್ಲ ಸರ್. ವರ್ಷಿತ KT ವರ್ಷಿತ ಸರ್. ನಮ್ದು ಕೋವೇರೆಟ್ಟಿ ಸರ್. ಕೋವೇರೆಟ್ಟಿ